Right, guys. So, in the last session, in the last video, we have discussed about three problems. So, in the present video, I'll be taking the next content. So, next one will be question number 4, page number 8.27. Okay. So, question number 4, page number 8.27 ಪ್ರಕಾರ ಇಲ್ಲಿ ನಿಮಗೆ they have given you information regarding a person Y who carries on his business and analysis of his trading and profit and loss account details ಕೊಟ್ಟಿದ್ದಾರೆ. All those information has been given, and at the end they have asked you to calculate total income calculate ಮಾಡೋದಕ್ಕೆ ಹೇಳಿದ್ದಾರೆ. So looking at the problem, we can make sure that there are only two incomes ಅಷ್ಟೇ. Okay, that is ಒಂದು ಬಿಸ್ನೆಸ್ ಫಾರ್ ಪ್ರೊಫೆಷನ್ ಇನ್ಕಮ್ ಇದೆ, ಮತ್ತು ಪಾಯಿಂಟ್ ನಂಬರ್ 2 ಪ್ರಕಾರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ದೇರ್ ಇಸ್ ನೋ ಕ್ಯಾಪಿಟಲ್ ಗೇನ್, ದೇರ್ ಇಸ್ ನೋ ಸ್ಯಾಲ್ರಿ, ದೇರ್ ಇಸ್ ನೋ ಪ್ರಾಪರ್ಟಿ, ರೆಂಟ್ ಇದೆಯಾ ಎಲ್ಲಾದರೂ? ನೋ, ನಥಿಂಗ್. ಸೊ ಅಲ್ಲಿಗೆ ದೇರ್ ಆರ್ ಓನ್ಲಿ ಟೂ ಹೆಡ್ಸ್ ಆಫ್ ಇನ್ಕಮ್ ಅಷ್ಟೇ ಇರೋದು. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ದಟ್ ಹಾಗೆ ಪ್ರಿಪೇರ್ ಮಾಡೋಣ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ Mr. Y for assessment year 2021. Okay, right. So number 1, particulars amount that will be income from business or profession and income from other sources. So total will give you gross total income minus deductions under section chapter 6A. So next to reduction ಆದಮೇಲೆ net total income. Okay, so previous part ಅಲ್ಲಿ let us see the content. First, net profit as per P&L account. So net profit as per P&L account will be 11,20,000. So certain things will be added and certain things will be deducted. Okay, so the following incomes for credited in the P&L account: dividend from UTI, ಮತ್ತು ಇದೆಲ್ಲನೂ ಏನಾಗುತ್ತೆ, dividend from UTI ಇಲ್ಲಿಂದ ಡಿಡಕ್ಟ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. 22,000 ಡಬಲ್ ಎಂಟ್ರಿ ಇಲ್ಲಿ ಫಾಲೋ ಮಾಡೋಣ. ಲೆಟ್ ಅಸ್ ನಾಟ್ ಮೇಕ್ ಎ ಮಿಸ್ಟೇಕ್. IFOS ಅಲ್ಲಿ ಡಿವಿಡೆಂಡು ಎಕ್ಸಮ್ಟ್ ಆಗಿರುತ್ತೆ, ಆ ರೆಸ್ಪೆಕ್ಟಿವ್ ಸೆಕ್ಷನ್ 1035 ಬರೆದ್ಬಿಟ್ಟು ಎಕ್ಸಮ್ಟ್ ಅಂತ ತೋರಿಸಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇದು ಅಷ್ಟೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ, 17,500. ಓಕೆ, ಸೊ ಇಂಟ್ರೆಸ್ಟ್ ಇನ್ಕಮು ಟ್ಯಾಕ್ಸಬಲ್ ಆಗುತ್ತೆ, 17,500. ನೆಕ್ಸ್ಟು ವಿನ್ನಿಂಗ್ ಫ್ರಮ್ ಲಾಟರೀಸು, ವಿನ್ನಿಂಗ್ಸ್ ಇದು ಅಷ್ಟೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು, 15,000 ಇಲ್ಲಿ ಡಿಡಕ್ಟ್ ಮಾಡ್ತೀವಿ. ದರ್ ಈಸ್ ನಥಿಂಗ್ ಕಾಲ್ಡ್ ಆಸ್ ಗ್ರಾಸು ನೆಟ್ ಅಂತ ಏನೂ ಇಲ್ಲ, ಒಂದೇ ಅಮೌಂಟ್ ಇರೋದ್ರಿಂದ ನಾವು ಒಂದೇ ಅಮೌಂಟ್ನೇ ಕನ್ಸಿಡರ್ ಮಾಡ್ತೀವಿ, 15,000. ರೈಟ್. So it was found that some stocks were omitted to be included in both the opening and closing stock, the value of which for opening stock 8,000 under valuation. So opening stock under valuation ಮಾಡಿದ್ದಾರೆ ಅಂದರೆ ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡ್ದಂಗೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು 8,000. ಸೊ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಮಾಡಿದಾಗ ಈಗ ನಾವು ಅದನ್ನು ಮಾಡಿದ್ವಿ, ಸರಿ ಮಾಡಿದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ, 12,000. ಸೊ ಇದು ನಿಮಗೆ ಟ್ರೇಡಿಂಗ್ ಅಕೌಂಟ್ ಕಾನ್ಸೆಪ್ಟ್ ಗೊತ್ತಿರುತ್ತೆ.
Next, 1 lakh was debited in the P&L account being contribution to university approved and notified under section 35(1) subsection 2. ಸೊ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಐ ಥಿಂಕ್ ಸೆಕ್ಷನ್ 35 ಪ್ರಕಾರ 150% ಡಿಡಕ್ಷನ್ ಬರುತ್ತೆ. ಬಟ್ ಇದರಲ್ಲಿ ಜಸ್ಟ್ 1 ಲ್ಯಾಕ್ ಮಾತ್ರ ತೊಗೊಂಡಿದ್ದಾರೆ, ಇನ್ನು ಎಕ್ಸ್ಟ್ರಾ 50 ತೊಗೋಬೇಕು. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 35 ಇನ್ನು ಎಕ್ಸ್ಟ್ರಾ 50,000 rupees ತೊಗೊತೀನಿ. ನೆಕ್ಸ್ಟ್ ಆಫ್ಟರ್ ದಿಸ್, salary includes 20,000 paid to his brother which is unreasonable to the extent of 2,500. ಸೊ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರ ಬ್ರದರ್ಗೆ. ಸೊ ಆವಾಗ ಅದನ್ನು ನಾವು ಅನ್ರೀಸನಬಲ್ ಪೇಮೆಂಟ್ ಅಂತ ಹೇಳಿ ಯಾವ ಸೆಕ್ಷನ್ನು 40A ಸಬ್ಸೆಕ್ಷನ್ 2 ಎಷ್ಟು ಅನ್ರೀಸನಬಲ್ 2,500 rupees ಆ್ಯಡ್ ಬ್ಯಾಕ್ ಮಾಡ್ತೀವಿ. Advertisement expenditure include 15 gift packets of dry fruits costing 1,000 per packet presented to important customers. Need not worry, advertisement expenditure revenue ಆಗಿರೋದ್ರಿಂದ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. Need not worry. The total expenditure on car was 78,000. The car was both for business and personal. 3/4 is for personal. ಹಂಗಿದ್ರೆ ಪರ್ಸ್ನಲ್ 3/4 ಬಿಸ್ನೆಸ್ಸು, ಪರ್ಸ್ನಲ್ ಎಕ್ಸ್ಪೆಂಡಿಚರ್ನ ಆ್ಯಡ್ ಬ್ಯಾಕ್ ಮಾಡ್ತೀವಿ ಅಕಾರ್ಡಿಂಗ್ ಟು ವಿತ್ ಸೆಕ್ಷನ್ 37 ಸಬ್ಸೆಕ್ಷನ್ 1. ಸೊ ಅಲ್ಲಿಗೆ 78,000ಅಲ್ಲಿ 1/4 19,500 ಆ್ಯಡ್ ಬ್ಯಾಕ್ ಮಾಡಬೇಕು. ನೆಕ್ಸ್ಟು ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಇನ್ಕ್ಲೂಡೆಡ್ 30,000 paid to A&Co, a goods transport operator in cash on 31/1/2020 for distribution of the company's product to the warehouses. ಸೊ ಜನರಲಿ ಏನು ಮಾಡ್ತಾರೆ, ಎವ್ರಿ ಒನ್ ವಿಲ್ ಆ್ಯಡ್ ಬ್ಯಾಕ್ ದಿಸ್ ಐಟಮ್, ಏಕೆಂದರೆ 10,000ಗಿಂತ ಜಾಸ್ತಿ ಇದೆ ಅಂತ. ಬಟ್ ಜ್ಞಾಪಕ 40A ಸಬ್ಸೆಕ್ಷನ್ 3ಅಲ್ಲಿ ಒಂದು ರೂಲ್ ಇದೆ. ವಾಟ್ ಈಸ್ ದಟ್? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯು ಕ್ಯಾನ್ ಪೇ ಮೋರ್ ದ್ಯಾನ್ 35,000ವರೆಗೂ ಪೇಮೆಂಟ್ ಮಾಡ್ಬೋದು. ಹೆನ್ಸ್ ನೀಡ್ ನಾಟ್ ವರಿ ಅಬೌಟ್ ದಿಸ್. ಇದು ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ಡೆಬಿಟೆಡ್ ಇನ್ ದ ಬುಕ್ಸ್ ವಾಸ್ 55,000. ಡಿಪ್ರಿಸಿಯೇಷನ್ ಅಲೋಡ್ ಆಸ್ ಪರ್ ಆ್ಯಕ್ಟ್ ಈಸ್ 50,000. ಸೊ ಆ್ಯಕ್ಟ್ ಪ್ರಕಾರ ಇರೋದನ್ನು ಡಿಡಕ್ಟ್ ಮಾಡಿ, ಡಿಪ್ರಿಸಿಯೇಷನ್ ಆಸ್ ಪರ್ IT ಎಷ್ಟಪ್ಪ 50,000 ಡಿಡಕ್ಟ್ ಮಾಡಿ, ಬುಕ್ಸ್ ಪ್ರಕಾರ ಅದು ಆ್ಯಡ್ ಮಾಡಿ, ಇಲ್ಲ ಡಿಫ್ರೆನ್ಸ್ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ನಿಮ್ಮ ಇಷ್ಟ. ಯು ಡೂ ವಿಚ್ ಎವರ್ ದ ವೇ ಯು ಲೈಕ್. 55,000 ಆ್ಯಡ್ ಬ್ಯಾಕ್, ಅಥವಾ ಡೈರೆಕ್ಟಾಗಿ 5,000 ಆ್ಯಡ್ ಬ್ಯಾಕ್ ಮಾಡಿದ್ರು ಸೇಮ್ ಟು ಸೇಮ್ ಅದೇ ಎಫೆಕ್ಟೇ ಬರುತ್ತೆ. ಡ್ರಾಯಿಂಗ್ಸ್ 10,000. ಡ್ರಾಯಿಂಗ್ಸು ಅಷ್ಟೇ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಒನ್ಸ್ ಅಗೇನ್ ಸೆಕ್ಷನ್ 37(1) ಪ್ರಕಾರ ಅದನ್ನು ಆ್ಯಡ್ ಬ್ಯಾಕ್ ಮಾಡ್ತೀವಿ 10,000. ನೆಕ್ಸ್ಟ್ ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಇನ್ NSC. ಸೊ ಇದು ಡಿಡಕ್ಷನ್ ಆಗುತ್ತೆ. ITC ಎಷ್ಟು ಅಮೌಂಟು 15,000. ಓಕೆ, ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟು ಕಂಪ್ಲೀಟ್ ಆಯಿತು. ಸೊ ನೋಡೋದಾಯಿತು 11,20,000 ಪ್ಲಸ್ 12,000 ಪ್ಲಸ್ 2,500 ಪ್ಲಸ್ 55,000 10,000 minus 22,000 minus 17,500 minus 15,000 minus 8,000 minus 50,000 minus 50,000. It is 10,56,500. ಇವ್ರಿಗೆ ಎಷ್ಟು ಬಂದಿದೆ? ವಾಟ್ ಇಸ್ ದೇರ್ ಅಮೌಂಟ್? 10,71,500. ಎಲ್ಲೋ 15,000 ಏನೋ ಮಿಸ್ಟೇಕ್ ಮಾಡಿರೋ ಥರ ಇದೀವಿ. ಎಸ್ 15,000 ಯಾವ್ದು ಬಿಟ್ಟಿದ್ದೀವಿ? ಓಹ್ ಸಾರಿ ಇನ್ವೆಸ್ಟ್ಮೆಂಟ್ ಇನ್ NSC ಒಂದು ಐಟಮ್ ಕೊಟ್ಟಿದ್ದೀವಲ್ವ, ಆ್ಯಕ್ಚುಲಾಗಿ ಈ ಎಲ್ಲ ಎಕ್ಸ್ಪೆಂಡಿಚರ್ನ ಡೆಬಿಟ್ ಮಾಡಿರ್ತಾರೆ. ಸೊ ಇದು ಇನ್ವೆಸ್ಟ್ಮೆಂಟ್ನ ಆ್ಯಡ್ ಬ್ಯಾಕ್ ಮಾಡಬೇಕು. 15,000 ಆ್ಯಡ್ ಇಟ್ ಅಪ್, ಯಾಕೆಂದರೆ ಅವರು ಎಕ್ಸ್ಪೆಂಡಿಚರ್ ಅಂತ ಡಿಡಕ್ಟ್ ಮಾಡಿರ್ತಾರೆ. ವಿ ಶುಡ್ ಆ್ಯಡ್ ಇಟ್ ಅಪ್. ಸೊ ಅಲ್ಲಿಗೆ 10,71,500. ಲಾಸ್ಟ್ ಐಟಮ್ ಇನ್ನೊಂದ್ಸಲ ಹೇಳ್ತೀನಿ. NSCನ ಅವ್ರು ಎಕ್ಸ್ಪೆಂಡಿಚರ್ ಅಂತ ಬುಕ್ ಮಾಡಿರ್ತಾರೆ, ನಾವು ಅದನ್ನು ಆ್ಯಡ್ ಬ್ಯಾಕ್ ಮಾಡಿ ತಿರ್ಗಾ ಅದನ್ನು ಡಿಡಕ್ಷನ್ಸಲ್ಲಿ ತೋರಿಸ್ತೀವಿ. ಸೊ 10,71,500. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಂದು ಇಟ್ ಈಸ್ 17,500 ಪ್ಲಸ್ 15,000 32,500. ಅಲ್ಲಿಗೆ ಇದೆಷ್ಟಾಯಿತು? 32,500. ಸೊ GT ಎಷ್ಟಲ್ಲಿಗೆ 10,71,500 ಪ್ಲಸ್ 32,500 ಈಸ್ 11,04,000
ಓಕೆ, ಅದರಲ್ಲಿ 15,000 rupees ಡಿಡಕ್ಟ್ ಮಾಡ್ತೀವಿ. It will be 10,89,000 rupees will be taxable. ಓಕೆ, ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೇಳಿಲ್ಲ, ಜಸ್ಟ್ ಟೋಟಲ್ ಇನ್ಕಮ್ ಮಾತ್ರ ಹೇಳಿದ್ದಾರೆ. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಕೇಳಿದರೆ ವಿ ಮೈಟ್ ಹ್ಯಾವ್ ಶೋನ್ ದಟ್ ದ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಓಕೆ, ರೈಟ್, ಪರ್ಫೆಕ್ಟ್. ಸೊ ದಿಸ್ ಈಸ್ ಅಬೌಟ್ ಫೋರ್ತ್ ಪ್ರಾಬ್ಲಮ್. ನೆಕ್ಸ್ಟು ಫಿಫ್ತ್ ಪ್ರಾಬ್ಲಮಿಗೆ ಬಂದಾಗ, ಫಿಫ್ತ್ ಪ್ರಾಬ್ಲಮಲ್ಲಿ ಏನಿದೆ, ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಕೇಳಿರೋದು ಬಾಲಮುರುಗನ್ ಫರ್ನಿಷಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಇಯರ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಾರೆ, ಲಾಸ್ ಇದೆ. ಹೌಸ್ ಪ್ರಾಪರ್ಟಿದು 15,000 rupees ಲಾಸ್ ಇದೆ. ಆ್ಯಂಡ್ ಲಾಟ್ರಿ ವಿನ್ನಿಂಗ್ ಗ್ರಾಸ್, ಇಟ್ ಈಸ್ ಕ್ವಶನ್ ನಂಬರ್ 5 and 8.30. ಲಾಟ್ರಿ ವಿನ್ನಿಂಗ್ ಗ್ರಾಸ್ 5 lakh rupees, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ 1 lakh, ಇನ್ಕಮ್ ಬೈ ದ ವೇ ಆಫ್ ಸ್ಯಾಲ್ರಿ 60, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 70. ಸೊ ಇಲ್ಲಿ ಏನು ಮಾಡಬೇಕಾಗಿದೆ ನಾವು, ಕಂಪ್ಲೀಷನ್ ಆಫ್ ಟೋಟಲ್ ಇನ್ಕಮ್ ಅಂದರೆ ದಿಸ್ ಪ್ರಾಬ್ಲಮ್ ಈಸ್ ಆ್ಯಕ್ಚುಲಿ ವಿತ್ ರೆಸ್ಪೆಕ್ಟ್ ಟು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಇನ್ಕಮ್. ಸೊ ಇಲ್ಲಿ ನಾವು ಕಂಪ್ಯೂಟೇಷನ್ ಮಾಡಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಬಾಲಮುರುಗನ್ ಫಾರ್ assessment year 2021 particulars amount. ಸೊ ಫಸ್ಟು ಸ್ಯಾಲ್ರಿ ಬರೆದ್ಬಿಡೋಣ, ಯಾಕೆಂದರೆ ಸ್ಯಾಲ್ರಿ ಯಾವುದೇ ಕಾರಣಕ್ಕೂ ಯಾವುದ್ರ ಮೇಲೂ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಇನ್ಕಮ್ ಫ್ರಮ್ ಸ್ಯಾಲರೀಸ್ ಬಂದು ಇಟ್ ಇಸ್ ಟೋಟಲಿ 60,000. ನೆಕ್ಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಪ್ಪ ಇದೆ, ಲಾಸ್ ಇದೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ಇರೋದ್ರಿಂದ ಲೆಟ್ ಮಿ ರೈಟ್ ಇಟ್ ಇನ್ ಇನ್ನರ್ ಕಾಲಮ್ 15,000. ಸೊ ಇದನ್ನು ಯಾವುದು, ಬಿಸ್ನೆಸ್ ಆರ್ ಪ್ರೊಫೆಷನ್. ನೆಕ್ಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಎಷ್ಟಿದೆ, ಇದು ಸ್ಪೆಕ್ಯುಲೇಷನ್ ಬಿಸ್ನೆಸ್ 1 lakh. ಆ್ಯಂಡ್ ಎರಡು ಇನ್ಕಮ್ ಇದೆ. ಸೊ ಮೊದಲು 1 lakh rupees ಇದೆ, ಅದರ ಮೇಲೆ 1,35,000 rupeesನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಾವು. ಎಸ್, ಬಿಕಾಸ್ ಸ್ಪೆಕ್ಯುಲೇಷನ್ ಲಾಸ್ ಕೆನಾಟ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್, ಎನಿ ಅದರ್ ಬಿಸ್ನೆಸಸ್, ಬಟ್ ಅದರ್ ಬಿಸ್ನೆಸ್ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಬೇಕಾದ್ರೆ ಒಂದ್ಸಲ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ರೂಲ್ ಓದ್ಬೋದು. ಸೊ ಅಲ್ಲಿಗೆ ನೀಡ್ ನಾಟ್ ವರಿ, ಇದು ಲಾಸ್ 35,000 ಆಗುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಗೇನ್ ಇದೆಯಾ, ಕ್ಯಾಪಿಟಲ್ ಗೇನ್ 70,000 ಇದೆ, ರೈಟ್. ಕ್ಯಾಪಿಟಲ್ ಗೇನು 70,000 ಇರೋದ್ರಿಂದ 70,000. ಸೊ ಬಿಸ್ನೆಸ್ ಆರ್ ಪ್ರೊಫೆಷನ್ ಲಾಸ್ನ ಇದ್ರ ಮೇಲೆ ನಾವು ಸೆಟ್ ಆಫ್ ಮಾಡ್ಕೋಬೋದು, ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ವೇಟ್ ಅ ಮಿನಿಟ್, ನಾವಿದು ಇಲ್ಲೇ ಸೆಟ್ ಆಫ್ ಮಾಡ್ಕೋಬೋದಲ್ಲ. ಇನ್ಕಮ್ ಫ್ರಮ್ ಸ್ಯಾಲರೀಸ್ ಲಾ, ಇದನ್ನು ಐ ಮೀನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಅದರ್ ಹೆಡ್ ಆಫ್ ಇನ್ಕಮ್. ಇದು ಕಂಪ್ಲೀಟ್ಲಿ ಫ್ರೀ ಇದೆ, ಸೊ ಯು ಕ್ಯಾನ್ ಸೆಟ್ ಇಟ್ ಆಫ್, ಏನು ತೊಂದರೆ ಇಲ್ಲ. ಸೊ 60,000 ಮತ್ತು 15,000 ಅಂತ ಹೇಳಿದ್ರೆ ನೀವು ತೊಗೋಬೋದು, 45,000 rupees ಆಗುತ್ತೆ, ಇಲ್ಲೇ ಬರೆದಿರ್ತೀನಿ. ಸೊ ಇದು ನೆಟ್ ಆಫ್ 35,000 ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ್ಯಂಡ್ ರೈಟ್ ಇಟ್ ಹಿಯರ್, 60,000 ಇನ್ಕಮ್ ಫ್ರಮ್ ಸ್ಯಾಲ್ರಿ, 15,000 ನಾವು ಇವ್ರಿಗೆ ಸೆಟ್ ಆಫ್ ಮಾಡ್ಬೋದು, 45,000. ಸೊ ಸ್ಯಾಲ್ರಿ ಮೇಲೆ ಬೇರೆ ಯಾವ ಹೆಡ್ ಆಫ್ ಇನ್ಕಮು ನಾವು ಸೆಟ್ ಆಫ್ ಮಾಡೋದಕ್ಕಾಗಲ್ಲ. ಎಚ್ ಪಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಅದರ್ ಇನ್ಕಮ್, ಯಾವುದು ಮೇಲೆ ಬೇಕಾದರೂ ಮಾಡ್ಬೋದು. ಸೊ ಸ್ಯಾಲ್ರಿ ಮೇಲೆ ಫಸ್ಟ್ ತೊಗೊಬೋದು. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ದು 35,000 ಮಿಕ್ಕಿದೆ, ಅದನ್ನು ಇದಕ್ಕೆ ಸೆಟ್ ಆಫ್ ಮಾಡ್ಕೊಳ್ಳೋಣ. ಅಲ್ಲಿಗೆ 35,000 rupees ಇಲ್ಲೂ ಟ್ಯಾಕ್ಸಬಲ್ ಆಗುತ್ತೆ, ಇದು ನಿಲ್. ನೆಕ್ಸ್ಟು ಇನ್ಕಮ್ ಲಾಟ್ರಿ ವಿನ್ನಿಂಗ್ಸು. ಸೊ ಲಾಟ್ರಿ ವಿನ್ನಿಂಗ್ಸು ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಇದಕ್ಕೆ ಯಾವುದನ್ನು ನಾವು ಸೆಟ್ ಆಫ್ ಮಾಡೋದಕ್ಕಾಗಲ್ಲ, ಎಷ್ಟು ಅಮೌಂಟ್ ಇದೆ ಅಷ್ಟು ಬರೀಬೇಕು. ಮತ್ತು ಸೆಟ್ ಆಫ್ ಮಾಡೋದಕ್ಕೆ ನಮ್ಮ ಹತ್ರ ಬೇರೆ ಯಾವುದು ಲಾಸಸ್ಸು ಇಲ್ಲ. ಸೊ ಫೈನಲ್ ಆಗಿ 35 + 45 80, 5,80,000 rupees ಆಯಿತು, ರೈಟ್. ಸೊ ಇನ್ಕಮ್ಸ್ ಫ್ರಮ್ ಸ್ಯಾಲ್ರಿಗೆ ಹೆಚ್ ಪಿ ಸೆಟ್ ಆಫ್ ಮಾಡ್ಬೋದು, ಬೇರೆ ಯಾವುದು ಸೆಟ್ ಆಫ್ ಮಾಡೋದಕ್ಕಾಗಲ್ಲ. ಬಿಸ್ನೆಸ್ ಪ್ರೊಫೆಷನ್ ಮೇಲೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸನ್ನು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಪ್ರಾಫಿಟ್ ಮೇಲೆ ಸೆಟ್ ಆಫ್ ಮಾಡಬೇಕು, ಬೇರೆ ಇದ್ರ ಮೇಲೆ ಮಾಡೋದಕ್ಕಾಗಲ್ಲ.
ಸೊ ಇಲ್ಲಿ ನಮ್ಗೆ ಮಾಡಿರೋದು ಕರೆಕ್ಟಾಗಿದೆ, ಬಟ್ ರಿವರ್ಸ್ ಆ್ಯಂಗಲಿಂದ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಿದ್ದೀವಿ, ನೀಡ್ ನಾಟ್ ವರಿ. ಬಟ್ ಕ್ಯಾಪಿಟಲ್ ಗೇನ್ ಲಾಸನ್ನು ಬೇರೆ ರೇಟ್ ಆಫ್ ಇನ್ಕಮ್ ಮೇಲೆ ಸೆಟ್ ಆಫ್ ಮಾಡೋದಕ್ಕಾಗಲ್ಲ. ದಿಸ್ ಕ್ಯಾಲ್ಕುಲೇಷನ್ ಇಸ್ ವೆರಿ ಸಿಂಪಲ್. ಆದರೆ ನೆಕ್ಸ್ಟು ಈಗ 5,80,000 ಮೇಲೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದಿಸ್ ಪರ್ಸನ್ ಏಜ್ ಹ್ಯಾಸ್ ನಾಟ್ ಬಿನ್ ಗಿವನ್. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಪರ್ಸನ್ ಈಸ್ ಎ ನಾರ್ಮಲ್ ಸಿಟಿಸನ್, ದಟ್ ಈಸ್ ಲೆಸ್ ದ್ಯಾನ್ 60 years. ನೀವು ಲೆಸ್ ದ್ಯಾನ್ 60 years ಅಂತ ಹೇಳ್ಬಿಟ್ಟು 2,50,000 ನಿಲ್ಲು, ಅದಾದಮೇಲೆ 2,50,000 5 lakhವರೆಗೂ 5% 80,000 ಮೇಲೆ ಆ ಥರ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಈ 5,80,000 ಕ್ಯಾಲ್ಕುಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಿದೆ, ಲಾಟ್ರಿ ವಿನ್ನಿಂಗ್ಸ್ ಇದೆ. ವಿನ್ನಿಂಗ್ಸ್ ಇದ್ದಾಗ ನೀವು ಅದನ್ನು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿನ್ನಿಂಗ್ಸ್ ಬಂದು ಇಟ್ ಈಸ್ ಎಷ್ಟಾಯಿತು, 5 lakh rupees ಇದೆ. ಇದ್ರ ಮೇಲೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿಲ್ಲ. ನೆಕ್ಸ್ಟು 80,000 rupees ಇದು ಅದರ್ ಇನ್ಕಮ್, ಅಂದರೆ ಬೇಸಿಕ್ ಇನ್ಕಮ್. ಸೊ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇರೋದು ನಮಗೆ 2,50,000. ಬಟ್ ಇಲ್ಲಿ 80,000 ಮಾತ್ರ ಇರೋದ್ರಿಂದ ನಾವು ಇದಕ್ಕೆ 80,000 ಸೆಟ್ ಆಫ್ ಮಾಡಿ ಟ್ಯಾಕ್ಸು ಕಟ್ತೀವಿ. ಆದರೆ ವಿನ್ನಿಂಗ್ಸ್ 5 lakh ಮೇಲೆ ನಾವು ಯಾವುದೇ ಕಾರಣಕ್ಕೂ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ತೊಗೊಳೋದಕ್ಕಾಗಲ್ಲ, 30% ಕಟ್ಟಲೇಬೇಕು. ಅಲ್ಲಿಗೆ 1,50,000 rupees ವಿಲ್ ಬಿ ದ ಟ್ಯಾಕ್ಸ್ ಪೇಯಬಲ್. ಪ್ಲಸ್ ಅದರ ಜೊತೆಗೆ ಎಜುಕೇಷನ್ ಸೆಸ್ 4%. ಸೊ 1,50,000 ಇಂಟು 4%, 6,000. ಸೊ ಇಟ್ ವಿಲ್ ಕಮ್ ಅಪ್ ಟು 1,56,000. ಸೊ ಅಲ್ಲಿಗೆ ಏನಾಗುತ್ತೆ, ವಿನ್ನಿಂಗ್ಸ್ ಮೇಲೆ ಮತ್ತು ಈ ಥರ ಇದ್ದಾಗ ಕ್ಯಾಪಿಟಲ್ ಗೇನು ವಿನ್ನಿಂಗ್ಸ್ ಅವಾಗ ಬೇರೆ ಬೇರೆ ಇನ್ಕಮ್ ಇದ್ದಾಗ ಈ ಥರ ನೀವು ಸಪ್ರೇಟ್ ಬೈಫರ್ಗೇಟ್ ಮಾಡಿಕೊಂಡು ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟನ್ನು ಯು ಕೆನಾಟ್ ಅಪ್ಲೈ ಇಟ್ ಆನ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ವಿನ್ನಿಂಗ್ಸ್ ಇದ್ರ ಮೇಲೆಲ್ಲ ಮಾಡೋದಕ್ಕಾಗಲ್ಲ. ಓಕೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದು. ನೆಕ್ಸ್ಟ್, ಸೊ ಕ್ವಶನ್ ನಂಬರ್ 5 ಈಸ್ ಓಕೆ. ಅದಾದಮೇಲೆ ಕ್ವಶನ್ ನಂಬರ್ 5 ಆದಮೇಲೆ ನೆಕ್ಸ್ಟ್ ಅದು ಯಾವುದು, ಆಮೇಲೆ 6 ಬೇಡ. I'll take one more problem, that is question number 11. ಕ್ವಶನ್ ನಂಬರ್ 11 ಸಾಲ್ವ್ ಮಾಡೋಣ. ಅದಾದಮೇಲೆ ಮಿಕ್ಕಿರೋ ಪ್ರಾಬ್ಲಮ್ ನಾನು ತೊಗೊಳ್ತೇನೆ. ಓಕೆ, ರೈಟ್. ಸೊ ಇಲ್ಲಿ